ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ವಿಜಯನಗರದ ಮಾರೇನಹಳ್ಳಿ ಒಂದು ಪಾರ್ಕ್ನಲ್ಲಿದ್ದೀವಿ. ಇಲ್ಲಿನ ಜನರು ಪಾರ್ಕ್ನಲ್ಲಿ ವಾಯು ವಿಹಾರಕ್ಕೆ ಬರ್ತಿರುವಂತಹ ಜನರು ಯಾರನ್ನ ಪ್ರಧಾನಿ ಬೇಕು ಅಂತ ಬಯಸ್ತಾರೆ. ಬನ್ನಿ ನೋಡ್ಸೋಣ. ಇಲ್ಲೊಬ್ರು ಸೀನಿಯರ್ ಇದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು, ಪ್ರಧಾನಮಂತ್ರಿ ನಮ್ಮ ದೇಶಕ್ಕೆ? ಎಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಆಗಬೇಕು ಅಂತ ಇದ್ವಿ. ನರೇಂದ್ರ ಮೋದಿ ಅವರು ಯಾಕೆ ಆಗಬೇಕು ಅಂತ? ಯಾಕೆಂದರೆ ಅವರು ಎಲ್ಲರನ್ನೂ ಒಂಥರ ಇದು ಮಾಡ್ಕೊಂಡು ಒಂದು ಇದ್ರಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂಥರ ಫಾರಿನ್ ಇವರನ್ನೆಲ್ಲ ಚೆನ್ನಾಗಿ ಇದು ಮಾಡ್ತಾರೆ. ಅದಕ್ಕೋಸ್ಕರ ಇದು ಮಾಡ್ತೀವಿ. ಅವ್ರಿಗಿರೋ ಕೆಪಾಸಿಟಿ ಬೇರೆಯವ್ರಿಗಿಲ್ಲ ಅನಿಸುತ್ತೆ. ನನಗೆ ಬಾಕಿಯವ್ರ ಅಭಿಪ್ರಾಯ ಗೊತ್ತಿಲ್ಲ, ನನ್ನ ಅಭಿಪ್ರಾಯ ಅಷ್ಟೆ. ಈಗ ಕಾಂಗ್ರೆಸ್ ಪಕ್ಷದಿಂದ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ತಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾ ಏನು ಹೇಳಲ್ಲ. ಓಟು ಯಾರಿಗೆ ಬರ್ತೋ ಯಾರು ಇದಾಗ್ತಾರೋ ಅದಲ್ಲ, ಅವರವರ ಸ್ವಂತ ಪರ್ಸನಲ್ ಅಭಿಪ್ರಾಯಗಳಷ್ಟೇ. ನನ್ನ ಅಭಿಪ್ರಾಯ ನರೇಂದ್ರ ಮೋದಿ ಆಗ್ಬೇಕಂತಷ್ಟೇ. ನಿಮ್ಮ ಕ್ಷೇತ್ರದಲ್ಲಿ ಸಂಸದರು ಯಾರಾಗಬೇಕು ಅಂತ ಬಯಸ್ತಾರೆ? MP ನಮ್ಮ ಕ್ಷೇತ್ರದಲ್ಲಿ MP ಯಾರಾಗಬೇಕು ಅಂತ ಬಯಸ್ತಾರೆ? ಇಲ್ಲಿ MP ಈಗ ತೇಜಸ್ವಿನಿಗೆ ಇದಕ್ಕೆ ತೇಜಸ್ವಿ ಇವರ ಬೆಂಗಳೂರು ದಕ್ಷಿಣ ಅವರೇ ಆಗ್ಬೇಕು ಅಂತ ಇದೆ. ತೇಜಸ್ವಿ ಸೂರ್ಯ ಅವರು. ಈಗ ನಾವು BJPಗೆ ಇದು ಹಾಕಿ ಇದು ಮಾಡಿದ್ರೆ ಸಾಮಾನ್ಯ ಅವರೇ ಬರಬೇಕು. ಥ್ಯಾಂಕ್ ಯು ಅಮ್ಮ. ಅಂಕಲ್ ಬನ್ನಿ. ಪ್ರಧಾನಮಂತ್ರಿ ಯಾರಾಗಬೇಕು ನಮ್ಮ ದೇಶಕ್ಕೆ ಅಂತ? ಈ ಕಡೆ ಬನ್ನಿ. ಮೋದಿಯವರಾಗಬೇಕು. ಯೋಗ್ಯ ಇದೆ ಅವರಿಗೆ ಭಾರತ ದೇಶದಲ್ಲಿ. ಒಳಗಡೆ ಇವರೆಲ್ಲ ಕಚ್ಚಾಡ್ತದೆ, ಬಟ್ ಅವರು ಒಂದು ಯೋಗ್ಯ ನಮ್ಮ ಇಂಡಿಯಾಕ್ಕೆ ಹೆಲ್ಪ್ ಆಗೋ ಸೇಫ್ಟಿ ಇರೋದು ಮೇಲೆ ಯೋಧಿ. ರಾಹುಲ್ ಗಾಂಧಿ ಅವ್ರು ಯಾಕೆ ಬೇಡ ಅಂತ? ಅವರು ಮೊನ್ನೆನೇ ಹುಟ್ಟಿದ್ದಾರೆ. ಅವರು ಅವ್ರಿಗೇನು ಇನ್ನೂ ಗೊತ್ತೇ ಇಲ್ಲ, ಪಾರ್ಲಿಮೆಂಟೇ ಗೊತ್ತಿಲ್ಲ, ಯಾರಿಗೆ ಯಾವ ಥರ ಮಾತಾಡ್ಬೇಕಂತ ಅದನ್ನೂ ಗೊತ್ತಿಲ್ಲ. ಅವರಿಲ್ಲ, ಅದು ಎಕ್ಸ್ಪೀರಿಯನ್ಸ್ ಇಲ್ಲ ಅವರಿಗೆ. ಇದು ನಿಮ್ಮ ಕ್ಷೇತ್ರಕ್ಕೆ ಯಾರು ಸಂಸದರಾಗಬೇಕಂತ ಬಯಸ್ತಾರೆ? MP ನಮ್ಮದು ಬೀದರ್. ಬೀದರ್ ಅವರು ನೀವು? ಭಗವಂತ ಖೂಬಾ ಅವರು BJPಗೆ ನಿಲ್ತಾರೆ. ಅವರು ಇದು ಮಾಡೋದು. ಅಲ್ಲಿ ಅವರೇ ಯಾಕೆ ಆಗಬೇಕು ಅಂತ? ಯಾಕಂದ್ರೆ ಅವರು ಕೆಲಸ ಮಾಡಿದ್ದಾರೆ. ಅವರು ರೈಲ್ವೆ, ಟ್ರೈನ್ ಇದೆ, ಆಮೇಲೆ 2-3 ಕೆಲಸ ದೊಡ್ಡ ಬಿಗ್ ಮಾಡ್ತಾ ಇದ್ದಾರೆ. ಅವರು ಕೆಲಸ ಮಾಡಿದ್ರೆ ಹಾಕೋದು ಅಷ್ಟೇ. ಓಕೆ, ಥ್ಯಾಂಕ್ ಯು. ಬನ್ರಪ್ಪ ಹುಡುಗ್ರ. ಎಲ್ಲಿಯವರು? ನಾವು ಶಿವಮೊಗ್ಗದವರು. ಇಲ್ಲಿ ಕೆಲಸ? ಇಲ್ಲಿ ಪೇಸ್ ಪವರ್ ಅಂತಿದೆ, ಅಲ್ಲಿ ಇಂಜಿನಿಯರ್ ಕೆಲಸ ಮಾಡ್ತಿದ್ವಿ, ಸಾಫ್ಟ್ವೇರ್ ಇಂಜಿನಿಯರ್ಗೆ. ಯಾರು ಪ್ರಧಾನಮಂತ್ರಿ ಬೇಕು ನಮ್ಮ ದೇಶಕ್ಕೆ? ನರೇಂದ್ರ ಮೋದಿ ಅವ್ರು ಯಾಕೆ ಬೇಕು? ಅವರು ಎಲ್ಲ ಕೆಲಸ ಮಾಡಿದ್ದಾರೆ. ಬಡವರಿಗೆಲ್ಲ ಆಯುಷ್ಮಾನ್ ಭವ ಅಂತ ಹೇಳಿ ಹೆಲ್ತ್ಗೆ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಏರ್ ಸ್ಟ್ರೈಕ್ ಮಾಡಿದ್ದಾರೆ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ, ಸೆಕ್ಯೂರಿಟಿ ಇನ್ಕ್ರೀಸ್ ಮಾಡಿದ್ದಾರೆ, ಆಮೇಲೆ ಜಾಬ್ ಎಲ್ಲ ಇನ್ಕ್ರೀಸ್ ಮಾಡಿದ್ದಾರೆ. ಆಮೇಲೆ ಸ್ಟಾರ್ಟ್ಅಪ್ ಅಂತ ಹೇಳಿ ಎಲ್ಲ ಯುವಕರಿಗೆ ಜಾಬ್ ಹೋಗೋದ್ಬಿಟ್ಟು ಅವರೇ ಸ್ವಂತ ಕಂಪನಿ ನಿಲ್ಲಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವರು. ಆಮೇಲೆ ರಾಮ ಮಂದಿರ ಕಟ್ಟಲಿಕ್ಕೆ ಇದನ್ನ ಮಾಡ್ತಿದ್ದಾರೆ. ಇಷ್ಟು ಕಾರಣಗಳಿಂದ ಪ್ರಧಾನಿ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕಂತ ಬಯಸ್ತೀರಾ? ರಾಹುಲ್ ಗಾಂಧಿ ಅವ್ರು ಬೇಡ? ರಾಹುಲ್ ಗಾಂಧಿ ಅವರಿಗೆ ಈಸ್ ನಾಟ್ ಫಿಟ್ ಫಾರ್ PM ಪೋಸ್ಟ್ ಆ್ಯಕ್ಚುಲಿ. ಯಾಕೆ? ಅವರು ರೆಪ್ರೆಸೆಂಟ್ ಮಾಡಕ್ಕೆ, ಅವ್ರನ್ನೇ ರೆಪ್ರೆಸೆಂಟ್ ಮಾಡಕ್ಕೆ ಬರಲ್ಲ. ಅವ್ರ ಪಾರ್ಟಿಯನ್ನೇ ಇಂಡಿಯನ್ ಹೆಂಗೆ ರೆಪ್ರೆಸೆಂಟ್ ಮಾಡ್ತಾರೆ ಅವ್ರು ಹೊರಗಡೆ ದೇಶಕ್ಕೆ ಹೋದಾಗ? ಈಗ ನಿಮ್ದು ಶಿವಮೊಗ್ಗ ಅಂದ್ರಿ ಅಲ್ಲ, ಅಲ್ಲಿ ಯಾರು MP ಆಗಬೇಕು? BY ರಾಘವೇಂದ್ರ ಅವ್ರು ಆಗ್ಬೇಕಾ? ಯಾಕೆ? ಅವರು ನಮ್ಮಲ್ಲಿ ಬಸ್ ಸ್ಟ್ಯಾಂಡ್, ರೋಡ್ಸು, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ಇರಿಗೇಷನ್, ಫಾರ್ಮರ್ಸ್ಗೆ ತುಂಬ ಕೆಲಸ ಮಾಡಿದ್ದಾರೆ. ಮತ್ತು ನಾವು ಶಿವಮೊಗ್ಗದಿಂದ ಬೆಂಗಳೂರಿಂದ ಶಿವಮೊಗ್ಗ ಹೋಗ್ಬೇಕಾದ್ರೆ ರೈಲಿಗೆ ಪ್ರಾಬ್ಲಮ್ ಇತ್ತು ಮೊದಲು. ಈಗ ಅವ್ರು ಸೆಂಟ್ರಲ್ MP ಆದ್ಮೇಲಿಂದ ಟ್ರೈನ್ ನಾವು ಜಾಸ್ತಿ ಮಾಡಿಸಿದ್ದಾರೆ. ಮತ್ತು ಶಿಕಾರಿಪುರ ಮತ್ತು ರಾಣೆಬೆನ್ನೂರಿಗೆ ಇನ್ನೊಂದು ಹೊಸ ರೈಲ್ ಮಾರ್ಗ ಮಾಡ್ತಿದ್ದಾರೆ. ನಮಗೆಲ್ಲ ಮಿಡ್ಲ್ ಕ್ಲಾಸ್ ಅವರಿಗೆಲ್ಲ ಹೆಲ್ಪ್ ಆಗಲಿಕ್ಕೆ. ಬಸ್ಸಲ್ಲೆಲ್ಲ ಕಾಸ್ಟ್ಲಿ ಇರುತ್ತಲ್ಲ ರೇಟು, ಟ್ರೈನಲ್ಲಿ ಸ್ವಲ್ಪ ಚೀಪ್ ಆಗುತ್ತೆ, ನಮಗೆಲ್ಲ ಹೆಲ್ಪ್ ಆಗುತ್ತೆ. ಈಗ ಅವ್ರಿಗೆ ಟಫ್ ಫೈಟ್ ಕೊಡುವಂತ ಅಭ್ಯರ್ಥಿ ಅಂತಂದ್ರೆ ಮಧು ಬಂಗಾರಪ್ಪನವರು. ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಟಫ್ ಫೈಟ್ ಕೊಡೋದಿಲ್ಲ, ಸುಮ್ಮನೆ ಅವ್ನು ಫಾರ್ಮಾಲಿಟಿಗೆ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಅವರು ರಾಘವೇಂದ್ರ ಅವರು 2.5 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಓಕೆ, ಥ್ಯಾಂಕ್ ಯು. ಸೊ ಬನ್ನಿ, ಬಾರಣ ಇರಲಿ. ಪ್ರಧಾನಮಂತ್ರಿ ಯಾರಬೇಕಣ? ಇಲ್ಲ, ಪ್ರೈಮ್ ಮಿನಿಸ್ಟರ್ ಯಾರಬೇಕಣ? ಮೋದಿ ಅವ್ರು ಬೇಕಾ, ರಾಹುಲ್ ಅವ್ರು ಬೇಕಾ? ಯಾರು? ಮೋದಿ. ಎಲ್ಲರೂ ಮೋದಿ. ವೀಕ್ಷಕರು, ಸರ್ ಯಾರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಬರ್ತಕ್ಕೆ? ಮೋದಿನೇ ಆಗ್ಬೇಕು. ಯಾಕೆ? ಈಸ್ ಎ ಗುಡ್ ಪರ್ಸನ್. ಒಳ್ಳೆ ಇದು ಚಾಣಾಕ್ಷ ಇದು, ಒಳ್ಳೆ ಏಬಲ್ ಪರ್ಸನ್ ಫಾರ್ ದಟ್. ಮತ್ತಷ್ಟೇ. ರಾಹುಲ್ ಗಾಂಧಿ ಅವ್ರು ಯಾಕೆ ಬೇಡ? ರಾಹುಲ್ ಗಾಂಧಿ ಈಸ್ ನಾಟ್ ಇದು, ನಮಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಈಗ ನಿಮ್ಮ ಕ್ಷೇತ್ರಕ್ಕೆ ಯಾರು MP ಆಗಬೇಕು? ನಮಗೆ ಜಯಸೂರ್ಯ ಏನೈತಿ, ತೇಜಸ್ವಿ ಸೂರ್ಯ ಅವರ ದಕ್ಷಿಣ ಬರುತ್ತೆ. ಯಾಕೆ ಅವ್ರು ಆಗ್ಬೇಕು ಅಂತ? ಹೆಂಗದ ವರ್ಕ್ ಮಾಡ್ತಾರಂತ, ಮತ್ತೆ ಹಾಗಾಗಿ ಅವರೇ ಆಗ್ಬೇಕು ಹೋಗ್ಬೇಕಂತ. ಓಕೆ, ಥ್ಯಾಂಕ್ ಯು. ಇಲ್ಲೊಬ್ರು ಕೂಡ ಇದ್ದಾರೆ, ನೋಡೋಣ ಏನು ಹೇಳ್ತಾರೆ. ಸರ್ ನಮಸ್ಕಾರ. ಅಣ್ಣ ಫೋನಲ್ಲಿ ಬಿಸಿ ಇದ್ದಾರೆ. ಅಣ್ಣ ನಮಸ್ಕಾರ. ನಮಸ್ತೆ. ಯಾರು ಪ್ರಧಾನಿ ಆಗ್ಬೇಕು ನಮ್ಮ ದೇಶಕ್ಕೆ? ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರು. ಯಾಕಾಗಿ? ಅಂದರೆ 5 ವರ್ಷದಿಂದ ಅವರು ವಿತೌಟ್ ಭ್ರಷ್ಟಾಚಾರದಿಂದ ವರ್ಕ್ ಕೊಟ್ಟಿದ್ದಾರೆ. ಯೂತ್ ಐಕಾನ್ ಆಗಿದ್ದಾರೆ. ಆಯ್ತು, 18 hours ವರ್ಕ್ ಮಾಡ್ತಿದ್ದಾರೆ ಕಂಟಿನ್ಯೂಸ್ ಆಗಿ. ಅವರೇ ನಮಗೆ ಸ್ಫೂರ್ತಿ.
ನೆಕ್ಸ್ಟ್ ನಮ್ಮದು ಈ ಗುಲ್ಬರ್ಗ, ನಾವು ಅದು 23ಗೆ ಹಾಲಿಡೇ ತೊಗೊಂಡು ಗುಲ್ಬರ್ಗಕ್ಕೆ ಹೋಗಿ BJPಗೆ ಓಟ್ ಹಾಕೋದು. ಅಲ್ಲಿ ಯಾರು ಬಿಜೆಪಿ ಅಭ್ಯರ್ಥಿ? ಉಮೇಶ್ ಜಾಧವ್, ಮಲ್ಲಿಕಾರ್ಜುನ್ ಖರ್ಗೆ ಅಪೋಸಿಟ್. ಓಹೋ, ಈಗ ಅಲ್ಲಿ ಟಫ್ ಫೈಟ್ ಇದೆ ಅನ್ಸುತ್ತಲ್ಲ ಎರಡು ಕಡೆನೂ. ಟಫ್ ಫೈಟ್ ಇದೆ, ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಸೋಲ್ತಾರೆ. ಅದೇ ಹೇಗೆ? ಅಂದರೆ ಯೂತ್ ಆಲ್ಮೋಸ್ಟ್ ಅಲ್ಲೆಲ್ಲ ಇವಾಗ ಕರ್ನಾಟಕ ಗುಲ್ಬರ್ಗದಲ್ಲೆಲ್ಲ BJP ಅವರು ಯಾರೇ ಅಭ್ಯರ್ಥಿ ಇರಲಿ BJP ಹಾಕೋದು. ನಾವು ಅಸ್ಯೂಮ್ಷನ್ ಲಾಸ್ಟ್ ಟೈಮು ಬೆಳಂಗಿದ್ರು, ಕಡಿಮೆ ಅಂತರದಿಂದ ಸೋತಿದ್ದಾರೆ. ಇವಾಗ ಉಮೇಶ್ ಜಾಧವ್ ಓಟು ಸ್ವಲ್ಪ ಶೇರಿಂಗ್ ಜಾಸ್ತಿ ಆಗ್ಬೋದು. ಈಗ ಜಾಧವ್ ಅವರು ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದಂತವ್ರು ಒಂದೊಂದು ಮಾತಿದೆ, ಕಾಂಗ್ರೆಸ್ ಮತಗಳು ಬೀಳ್ತಾವೆ ಬಿಜೆಪಿಗೆ. ಕಾಂಗ್ರೆಸ್ ಅಂತೂ ಅದೇನಿಲ್ಲ, ಅಲ್ಲಿ ಗುಲ್ಬರ್ಗದಲ್ಲಿ ಇವಾಗ BJP ಬರಲೇಬೇಕು ಅಂತೇಳಿ ಜನರು ಡಿಸೈಡ್. ಯಾಕಂದ್ರೆ ನನ್ನ ಫ್ರೆಂಡ್ಸು, ನಾನು ಮೀಡಿಯಾದಲ್ಲಿ ನೋಡ್ತಾ ಇರೋದೆಲ್ಲ ಅಂತಂದರೆ ಗುಲ್ಬರ್ಗದಲ್ಲಿ ಜಾಧವ್ ಬರಬೇಕು. ಜಾಧವ್ ಅಂತಂದಕಿನ ಪಕ್ಷ BJP. ಓಕೆ, ಪ್ರೈಮ್ ಮಿನಿಸ್ಟರ್ ಈಗ ಮೋದಿ ಬೇಕು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಯಾಕೆ ಬೇಡ? ರಾಹುಲ್ ಗಾಂಧಿ ಅಷ್ಟು ಮೆಚೂರ್ಡ್ ಇಲ್ಲ ಯಾವ ಥರ ವರ್ಕ್ ಮಾಡಬೇಕು, ಬಟ್ ಅವ್ರದ್ದು ವಂಶಾಡಳಿತ. ಮೋದಿ ಅಂದರೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ, ಕಂಟಿನ್ಯೂಯಸ್ ವರ್ಕ್ ಮಾಡ್ತಾರೆ. ಇದು ನಾವು ಇಂಡಿಯಾವನ್ನೇ ಅಂತಲ್ಲ, ಇಡೀ ಹೊರಗಿನ ದೇಶನೂ ಅವ್ರಿಗೆ ಮೆಚ್ಕೊಂಡಿದ್ದಾರೆ ಆ ಥರ. ಅದಕ್ಕೆ ಮೆಚ್ಕೊಂಡಿದ್ದಾರೆ ಅಂತಲ್ಲ, ಅವ್ರು ವರ್ಕ್ ಮಾಡಿ ತೋರಿಸಿದ್ದಾರೆ. ಈವನ್ 5 ವರ್ಷದಲ್ಲಿ ಒಂದು ಬಾಂಬ್ ದಾಳಿ ಆಗಿಲ್ಲ ಇಂಡಿಯಾದಲ್ಲಿ. ಏನಾಗಿದೆ, ಪಂಜಾಬು ಜಮ್ಮು ಕಾಶ್ಮೀರ ಬಾರ್ಡ್ರಲ್ಲಿ ಆಗಿದೆ ಅಷ್ಟೇ. ನಾನು ಒಬ್ಬನೇ ಹೇಳ್ತಿಲ್ಲ, ಎಲ್ಲರೂ ಹೇಳ್ತಿರೋದು ಅದೇ. ಅದಕ್ಕೆ ಯಾವ ಥರ ಫೈಟ್ ಕೊಡಬೇಕು, ಮತ್ತೆ ಇನ್ನೊಬ್ಬರು ನಮ್ಮ ಮೇಲೆ ದಾಳಿ ಮಾಡಬಾರ್ದು ಅಂತೇಳಿ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ದು. ಓಕೆ, ಥ್ಯಾಂಕ್ ಯು. ಎಸ್, ಈ ಕಡೆನೂ ಕೂಡ ಜನರಿದ್ದಾರೆ, ಪಾರ್ಕಲ್ಲಿ ಬರ್ತಿದ್ದಾರೆ, ಸೀನಿಯರ್ಸ್ ಇದ್ದಾರೆ, ಲೇಡೀಸ್ ಬರ್ತಿದ್ದಾರೆ. ಕೇಳೋಣ ಏನು ಹೇಳ್ತಾರೆ. ಮೇಡಮ್, ಯಾರು ಪ್ರಧಾನಿ ಆಗಬೇಕು ನಮ್ಮ ದೇಶಕ್ಕೆ ಅಂತ? ಮೋದಿ ಅವರು. ಯಾಕೆ? ಅವ್ರು ಮಾಡ್ತಾ ಇರೋ ಕೆಲಸ ನಮಗೆ ತುಂಬ ಲೈಕ್ ಆಗಿದೆ. ಒಳ್ಳೇದು ಮಾಡ್ತಾ ಇದ್ರೆ ಒಳ್ಳೇದಾಗಲಿ. ರಾಹುಲ್ ಗಾಂಧಿ ಯಾಕೆ ಬೇಡ? ಏನೋ ಬೇಡ ಅನಿಸುತ್ತೆ. ನಿಮ್ಮ ಕ್ಷೇತ್ರದಲ್ಲಿ ಯಾರು MP ಆಗಬೇಕು? ನಮ್ಮ ಕ್ಷೇತ್ರದಲ್ಲಿ ಅವರೇ. ಯಾರು? ಯಾವ ಕ್ಷೇತ್ರ ಬರುತ್ತೆ ನಿಮ್ಮದು? ನಮ್ಮದು ಹುಬ್ಳಿ. ಹುಬ್ಳಿ ಬರುತ್ತಾ? ಹುಬ್ಳಿಲಿ ಯಾರು MP ಆಗಬೇಕು ಅಂತ? ಪ್ರಹ್ಲಾದ್ ಜೋಶಿ ಅವರು. ಯಾಕಾಗಿ? ಅಯ್ಯೋ, BJP ಅಲ್ವಾ, ನಾವು BJPಗೆ ಓಟ್ ಹಾಕ್ತೇವೆ ಪ್ರತಿ ಸಲನೂ, ಅದಕ್ಕೆ. ಓ, BJP ಅವರಲ್ವಾ ನೀವು, ಅದಕ್ಕೆ ಪ್ರತಿ ಸಲನೂ BJPಗೆ ಓಟ್ ಹಾಕ್ತೀರಾ? ಎಸ್, ಈ ಕಡೆನೂ ಕೂಡ ಜನರಿದ್ದಾರೆ, ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಪ್ರಧಾನಮಂತ್ರಿ ಯಾರಾಗಬೇಕು ಅಂತ? ಮೋದಿ ಸರ್. ಮೋದಿ ಅವರ? ಹೇಗೆ? ಯಾಕೆಂದರೆ ಎಲ್ಲ ಕಡೆನೂ ಅವ್ರದ್ದು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಕಾರ್ಯ ಮಾಡಿದ್ದಾರೆ, ಅದರಿಂದ ಪ್ರಧಾನಿ ಮೋದಿ. ರಾಹುಲ್ ಗಾಂಧಿ ಯಾಕೆ ಬೇಡ? ಇಲ್ಲ ಸರ್, ಅವ್ರದ್ದೇನು ಅಷ್ಟೇನಿಲ್ಲ, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಯಾರು MP ಆಗಬೇಕು? ನಮ್ಮ ಕ್ಷೇತ್ರದಲ್ಲಿ ಧ್ರುವನಾರಾಯಣ ಸರ್. ಯಾವ ಕ್ಷೇತ್ರ ಬರುತ್ತೆ ನಿಮ್ಮದು? ನಮ್ದು ಆ ಕಡೆ ಊರು ಸರ್, ವಿಲೇಜು ಕೊಳ್ಳೇಗಾಲ. ಚಾಮರಾಜನಗರ ಬರುತ್ತಲ್ಲ, ಧ್ರುವನಾರಾಯಣ ಅವರ ಬೇಕು. ಯಾಕೆ ಸರ್? ಅಂದರೆ ಅವರು ಎಲ್ಲ ಕಡೆನೂ ಕೆಲಸ ಮಾಡಿದ್ದಾರೆ, ಆದರೆ ಇವಾಗ ಅವ್ರು ಕಾಂಗ್ರೆಸ್ ಇದ್ದಾರೆ, ಅಂದರೆ ಅವ್ರು ಬರಲಿ ಅಂತ ಅಷ್ಟೇ. ಎಲ್ಲಿ ಚೆನ್ನಾಗಿ ಮಾಡ್ತಾರೆ ಅವ್ರು. ಸರ್ ನಮಸ್ಕಾರ. ನಿಮ್ಗೆ ಯಾರು ಪ್ರಧಾನಿ ಬೇಕು ಅಂತ ಬಯಸಿದ್ರೆ? ಸರ್ ನಮ್ದೇನಿಲ್ಲ, ಆ ಕಡೆ ಹೋಗಿ ಓಟ್ ಆಯ್ತಲ್ಲ ನಿಮ್ದು. ಸರ್ ಯಾರು ಪ್ರಧಾನಿ ಬೇಕಂತ ಬಯಸ್ತೀರಾ? ಮೋದಿ ಅವರು. ಯಾಕಾಗಿ? ಭ್ರಷ್ಟಾಚಾರಗಳು ಕಡಿಮೆ ಆಗಿದೆ. ಈಗ ಲಾಸ್ಟ್ 5 ವರ್ಷದಲ್ಲಿ ಭ್ರಷ್ಟಾಚಾರಗಳು ತುಂಬ ಕಡಿಮೆ ಆಗಿದೆ, ಅದರಿಂದ ಅವರೇ ಆಗಬೇಕು ಅಂತ ತುಂಬ ಇದೆ. ರಾಹುಲ್ ಗಾಂಧಿ ಅವ್ರು ಯಾಕೆ ಬೇಡ? ರಾಹುಲ್ ಗಾಂಧಿ ಅವರು ಇನ್ನೂ ಸ್ವಲ್ಪ ಮೆಚೂರ್ಡು ಆಗಿಲ್ಲ ಅನಿಸುತ್ತೆ ನನ್ನ ಪ್ರಕಾರ, ಅದರಿಂದ. ಯಾವ ಕ್ಷೇತ್ರ ಬರುತ್ತೆ ಸರ್ ನಿಮ್ಮದು? ನಮ್ಮದು ರಾಮನಗರ. ರಾಮನಗರ ಅಂದರೆ ಬೆಂಗಳೂರು ಗ್ರಾಮಾಂತರ ಬರುತ್ತೆ. DK ಸುರೇಶ್ ವರ್ಸ್ ಅಲ್ಲೇರಬೇಕು ನಿಮಗೆ? ಸೊ ಅಲ್ಲಿ ಕ್ಯಾಂಡಿಡೇಟೇ ಇಲ್ಲ BJP ಅವ್ರ ಕಡೆಯಿಂದ, ಅದರಿಂದ ಅವರೇ ಗೆಲ್ತಾರೆ. ಅದರಿಂದ ಏನು ಮೈತ್ರಿ ಸರ್ಕಾರ ಇದೆಯಲ್ಲ, ಅದರಿಂದ ಅಲ್ಲಿಂದ ಏನಂತ ಇದೇನಾಗಲ್ಲ ಅವ್ರಿಗೆ ತೊಂದರೆ. ಮೈತ್ರಿ ಸರ್ಕಾರದವ್ರು ಗೆಲ್ತಾರೆ, ನಿಮ್ಗೆ ಪ್ರಧಾನಿ ಮೋದಿ ಅವರ ಬೇಕು? ಹೌದೌದು, ಖಂಡಿತ. ಸರ್ ನಿಮ್ಗೆ ಯಾರಾಗಬೇಕು ಅಂತ ಬಯಸ್ತೀರಾ? ಅಫ್ಕೋರ್ಸ್ ಮೋದಿ. ಅಫ್ಕೋರ್ಸ್ ಮೋದಿ. ಯಾಕಾಗಿ? ಹೇಳಿದ್ರೆ ತುಂಬಾನೇ ಇದೆ. ಇಲ್ಲ, ನೀವು ಡಿಸೈಡ್ ಮಾಡಿ ಯಾಕೆ ಮಾಡಬಾರ್ದು ಅಂತ. ಯಾಕೆ ಆಗ್ಬಾರ್ದು? ನಿಮಗೆ ಮೋದಿ ಅವ್ರು ಯಾಕೆ ಪ್ರಧಾನಿ ಆಗಬೇಕು, ರಾಹುಲ್ ಗಾಂಧಿ ಅವ್ರು ಯಾಕೆ ಪ್ರಧಾನಿ ಆಗಬಾರ್ದು ಅನ್ನೋ ಒಂದು 2 ಅಂಶಗಳು ಹೇಳಿ. ತುಂಬ ಚೇಂಜಸ್ ಇದೆ. ಇಫ್ ಯು ಗೋ ಥ್ರೂ ವಿತ್ ಎಕನಾಮಿಕಲಿ ತುಂಬಾ ಗ್ರೋತ್ ಇದೆ. ಆಮೇಲೆ ನೀವು ಲಾಸ್ಟ್ ಕಂಪೇರ್ ಮಾಡಿಕೊಂಡ್ರೆ ತುಂಬ ಮೋದಿಯವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನೀವು ಅದನ್ನೇ ಪ್ರೀವಿಯಸ್ ಕಾಂಗ್ರೆಸ್ ಪಕ್ಷದ ತೊಗೊಂಡ್ರೆ ಏನೂ ಇರಲಿಲ್ಲ. ಸೊ ಮೋದಿಯವರೇ ಆಗಬೇಕು ಅಫ್ಕೋರ್ಸ್. ಸರ್ ನಿಮಗೆ? ನಾವು ಅಫ್ಕೋರ್ಸ್ ಮೋದಿ. ಮೋದಿ ಯಾಕಂದರೆ ಇಂಟರ್ನ್ಯಾಷನಲ್ ಲೆವೆಲ್ ನಾವು ಎಲ್ಲ ಏನು ನೋಡ್ತೀವಿ, ನಮ್ಮದು ಒಂದು ಕ್ಷೇತ್ರ ನೋಡ್ತೀವಿ, ಬಟ್ ಇಂಟರ್ನ್ಯಾಷನಲಿ ಇಂಡಿಯಾಸ್ ಇಮೇಜ್ ಹ್ಯಾಸ್ ಗಾನ್ ಅಪ್. ಓಕೆ, ಸೊ ಇವಾಗ ಇಂಡಿಯಾಗೆ ಒಂದು ಬೆಲೆ ಇದೆ. ಇಫ್ ಯು ಸಿ ಇಂಟರ್ನ್ಯಾಷನಲಿ, ಇವನ್ ಹೀ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಡೊನಾಲ್ಡ್, ಹೀ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ರಷ್ಯನ್, ಸೊ ಇಂಟರ್ನ್ಯಾಷನಲ್ ನಮ್ಮದು ಇಮೇಜ್ ಏನಿದೆ, ಇಟ್ ಹ್ಯಾಸ್ ಗಾನ್ ಅಪ್. ಸೊ ದಟ್ ಈಸ್ ದ ರೀಸನ್. ರಾಹುಲ್ ಗಾಂಧಿ ಬಗ್ಗೆ ಒಂದು ವರ್ಡ್. ಹೀ ಈಸ್ ನಾಟ್ ಅ ಮ್ಯಾಚ್ಯೂರ್ಡ್ ಗೈ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಮಂಗಿನ ಕೈಯಲ್ಲಿ ಮಾಣಿಕೆ ಕೊಟ್ಟರೆ ಏನಾಗುತ್ತೆ ಹೇಳಿ? ಏನಾಗುತ್ತೆ ಅದನ್ನ ನೀವು ಹೇಳಬೇಕು. ಯಾರು ಮಂಗ ಆಗೋದ್ರಿ ಇಲ್ಲಿ? ಸೊ ಅಫ್ಕೋರ್ಸ್ ನಾವು ಮಂಗಾಗೋದು. ನಾವು ಕರೆಕ್ಟಾಗಿ ಡಿಸೈಡ್ ಮಾಡಿ ಯಾರನ್ನ ಓಟ್ ಹಾಕಬೇಕು, ಯಾರನ್ನ ತರಬೇಕು ಅನ್ನೋದು ನಾವು ಡಿಸೈಡ್. ಈಗ ಮಾಣಿಕ್ಯ ಯಾವುದು, ಮಂಗ ಯಾರು ಹೇಳಿದೆ ಅವತ್ತು ತಿಳ್ಕೊಬೇಕು ಅಷ್ಟೇ. ಅದನ್ನ ಬಿಡಿಸಿ ಹೇಳಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಅರ್ಥ ಮಾಡ್ಕೊಂತಾರೆ ಅಂತ ನೋಡಿದ್ರೆ ಅರ್ಥ ಆಗೋರಿಗೆ ಅರ್ಥ ಮಾಡ್ಕೋತಾರೆ.
ವೀಕ್ಷಕರೇ, ಇದಿಷ್ಟು ವಿಜಯನಗರದ ಮಾರೇನಹಳ್ಳಿ ಪಾರ್ಕ್ನಲ್ಲಿದ್ದಂತಹ ಜನರ ಅಭಿಪ್ರಾಯವಾಗಿತ್ತು. ಮತ್ತಷ್ಟು ಬೆಂಗಳೂರಿನ ಜನ ಯಾರನ್ನ ಪ್ರಧಾನಿ ಆಗಬೇಕು ಅಂತ ಬಯಸ್ತಾರೆ, ಅವರ ಕ್ಷೇತ್ರಕ್ಕೆ ಯಾರನ್ನ MP ಆಗಬೇಕು ಅಂತ ಬಯಸ್ತಾರೆ, ಎಲ್ಲ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನೋಡ್ತೀರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.